ಸಾರ್ ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡ್ಬೇಕಂತಾರಿ. ಆದ್ರ ನಾ 85 ಮಾಡಿ ನಾನು ಸೈನ್ಸ್ ಅಂತ ಸುಳ್ಳು ಹೇಳಿದ್ರು ಫಸ್ಟ್ ಟೈಮ್ ನನಗೆ. ಸ್ವಲ್ಪ ಮೊದ್ಲ ಕಾಳಾಕಮ್ಮ, ಆಮೇಲೆ ನಮ್ ಕಡೆ ಸೆಳ್ಕೊಳಮ್ಮ, ಆಮೇಲೆ ಎಲ್ಲಾ ಹೇಳ್ಕೊಳಮ್ಮ ಅಂತಂದ ಇವ್ರ ಅಂಗಡಿ ನಮ್ಮ ಹೊಲಕ್ಕ ಹೋಗೋ ರೋಡ್ನಾಗ ಇತ್ತು, ಅಲ್ಲಿ ಮಾತಾಡ್ಸಿದ್ರು. ಅಡ್ಮಿಷನ್ ನಾನ ಮಾಡಿಸ್ತಿದ್ನೆ, ಬುಕ್ ಕಾಪಿ ನಾನ ಕೊಡಿಸ್ತಿದ್ನೆ. ಒಂದ್ಸರಿ ಮೆಸೇಜ್ನಾಗ ಜಗ್ ಬೈದ್ಬಿಟ್ಟಿನಿ ಇವರಿಗೆ. ಟೈಮ್ ದೇವಸ್ಥಾನದಾಗ ಭೇಟಿ ಆಗಿವಿ, ನೆನಪಿಗಿರ್ಲಿ ಅಂತಂದು ಮನೆ ಕಾಯ್ಬೇಕನ್ನೋದೈತಿ ನಮ್ಗೆ. 10 ವರ್ಷರ ಆಗ್ಲಿ 11 ವರ್ಷರ ಆಗ್ಲಿ ಕಾದ ನಮ್ ಕಾಲ್ ಮೇಲೆ ನಿಂತ್ಕೊಂಡು ಆಮೇಲೆ ಮಾಡ್ಕೋಬೇಕನ್ನೋದೈತೆ. ವಿಧಿ ಆಟ ಆತರ ವಿಧಿ ಕೂಡಿಸ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ ಸಾಪ್ ಕಪ್ಲ ಯೂಟ್ಯೂಬ್ ಚಾನೆಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಮೊನ್ನೆ ನಮ್ ಲೈಫ್ಗೆ ಇವ್ರು ಹೆಂಗ್ ಬಂದ್ರ ಅಂತ ತಿಳ್ಕೊಂಡ್ರಿ. ಸೊ ಇವತ್ತು ಅವ್ರು ಬಂದ್ಮೇಲೆ ಏನೇನಾಯ್ತು ಮತ್ತೆ ಯಾವ ತರ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಹೇಳ್ಬೇಕಂತ ಅನ್ಕೊಂಡ್ವಿ. ಅದು ತುಂಬಾ ಜನ ಮೆಸೇಜ್ ಮಾಡಿದ್ರು, ಸೊ ಅದಕ್ಕೋಸ್ಕರ ಹೇಳಕತ್ತೀವಿ. ಇವರು ನನಗೆ ಪರಿಚಯ ಆಗಿದ್ದೆ ನಾ 10th ಇದ್ದಾಗ. ಸೊ ಅವಾಗ ಇವ್ರು ಫಸ್ಟ್ ಇಯರ್ ಮುಗ್ದಿತ್ತಂತ. ನಾ ಅನ್ಕೊಂಡಿದ್ದೆ ಇವ್ರು ಸೈನ್ಸ್ ಓದಾಕತ್ತಾರಂತ, ಅದ ಅವರೇ ಹೇಳಿದ್ರು. ಆದ್ರೆ ಇವ್ರು ಮಾಡ್ತಿದ್ದಿದ್ದು IT ಅಂತ ಆಮೇಲೆ ಗೊತ್ತಾಯ್ತು ನನಗೆ, ಎಷ್ಟೋ ದಿನ ಆದ್ಮೇಲೆ. ಅದು ಅವ್ರು ಹೇಳಿದ್ರು 85 ಮಾಡಿ ನಾನು ಸೈನ್ಸ್ ಅಂತ ಸುಳ್ಳು ಹೇಳಿದ್ರು ಫಸ್ಟ್ ಟೈಮ್ ನನಗೆ. ನಾ ಅವ್ರು ಹೇಳೋದು ಕೇಳಿ ನನ್ಕಿಂತ ಟ್ಯಾಲೆಂಟ್ ಅದಾರ ಬಿಡು ಅಂತ ನಾ ಅನ್ಕೊಂಡಿದ್ನೆ. ಆಮೇಲೆ ಗೊತ್ತಾಯ್ತು ITI ಮಾಡಿ 2 ವರ್ಷ ITI ಮಾಡಿ PUC ಮಾಡಕ್ ಹೋಗಿ ಡುಮ್ಕಿ ಹೊಡೆದಾರಂತಂದು. ಸಾರ್ ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡ್ಬೇಕಂತಾರಿ. ಆದ್ರ ನಾ ಸುಳ್ಳು ಹೇಳಿ ಒಂದ್ ನಾಲ್ಕ ಹೇಳಿ ಬಾಳ ಹೇಳ್ರಿ, 4 ಸುಳ್ಳು ಹೇಳಿ ಲವ್ ಆಗಿ ಮಾಡಿ ಮದ್ವೆ ಆಗೇನ್ರಿ. 4 ಸುಳ್ಳು ಹೇಳ್ಯಾರ ಅಂತ ನೋಡ್ರಿ, ದೊಡ್ಡ ದೊಡ್ಡ ಸುಳ್ಳು ಹೇಳ್ಯಾರ. ಒಂದು, ನಾ ಕಾಲೇಜ್ ಹೋಗ್ತೀನಿ ಅಂತ ಹೇಳಿದ್ದು, ಸೈನ್ಸ್ ಮಾಡಿದೆ ಅಂತ ಹೇಳಿದ್ದು. 2, ನನ್ನ ಪರ್ಸೆಂಟೇಜ್ ಎಷ್ಟೈತಂತ ಅದು ಯಾರಿಗೂ ತೋರ್ಸಿಲ್ರಿ, ಯಾರಿಗೂ ಹೇಳಿಲ್ಲ. ದೃಷ್ಟಿ ಮದ್ವೆ ಆದ್ಮ್ಯಾಗ ನೋಡಿ ಅದೃಷ್ಟ ಆದ್ರ ಇದಾಗತ್ತ ಅನ್ನೋದಕ್ಕೆ ಹೇಳಿಲ್ರಿ ನಾನು. ಜಸ್ಟ್ ಪಾಸ್ ಆಗ್ಯಾರ್ರಿ, ಒಂದ್ ಕಡಿಮೆ ಆಗಿದ್ರು ಫೇಲ್ ಆಗ್ತಿದ್ರು. ಬರೇ 35 ತಗೊಂಡ್ರು. ಸಾಕಷ್ಟ ಬಾಳ ಪಾಸ್ ಆಗ ಎಷ್ಟು ಹೋಗ 35 ಹೆಚ್ಚಿಗೆ ತೊಂದ್ ಏನ್ ಮಾಡ್ದೆ ಸಾಕಪ್ಪ. ಈಗ ಇವರು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ದಂದ್ರ, ನಾನು ಮುಂಚೆ ಹೇಳಿದ್ನಲ್ಲ, ನಾನು ಫಸ್ಟ್ 10th ಮುಗಿದ್ಮ್ಯಾಗ ಕೆಲ್ಸಕ್ಕೆ ಹೋಗಿದ್ನಿ ಅಂತಂದು, ಇಟ್ಟಂಗಿ ಕೆಲ್ಸಕ್ಕೆ. ಅದು ನಮ್ಮ ಹೊಲತ್ತಾಕಿತ್ತು. ಇವ್ರ ಅಂಗಡಿ ನಮ್ಮ ಹೊಲಕ್ಕ ಹೋಗೋ ರೋಡ್ನಾಗ ಇತ್ತು, ಅಲ್ಲಿ ಮಾತಾಡ್ಸಿದ್ರು. ಏನ್ ಓದಾಕತ್ತಿ ಅಂತ ಮಾತಾಡ್ಸಿದ್ರು ಅಷ್ಟೇ. ನಾನು ಈಗ 10th ಮುಗೈತಿ, PUC ಮಾಡ್ಬೇಕಂತ ಅನ್ಕೊಂಡಿನಿ ಅಂತಂದು ಹೇಳಿ ಅಷ್ಟೇ ಹೋದೆ. ಅದು ಬಿಟ್ಟು ಮತ್ತೆ ಎಲ್ಲಿ ಭೇಟಿ ಆಗಿಲ್ಲ, ಎಲ್ಲಿ ಮಾತಾಡ್ಸೇ ಇಲ್ಲ ಅವ್ರು ಸ್ವಲ್ಪ ದಿನ. ಹಂಗ ಮನೆ ಹತ್ರ ಅಂದ್ರೆ ಅವ್ರ ಮನೆ ನಮ್ಮ ಮನೆ ಆಪೋಸಿಟ್ ಇದ್ವು. ಅಲ್ಲಿ ಕುಂತಾಗ ಅಷ್ಟ ರಿಯಾಕ್ಷನ್ ಮಾಡ್ತಿದ್ರು, ಊಟ ಅಂತಂದು ಈ ತರ ನೋಡ್ರಿ ಈಗ ಮಾಡ್ತಾರ ಆ ತರ ಮಾಡ್ತಿದ್ರು. ಆದ್ರೆ ನಾನು ರಿಪ್ಲೈ ಮಾಡ್ತಿದ್ದಿಲ್ಲ, ಎಷ್ಟೋ ಸರಿ ನೋಡಿ ಸುಮ್ನೆ ಹಾಕಿದ್ದೆ. ಆದ್ರೆ ಅವ್ರು ಸುಮ್ನೆ ಇರ್ತಿದ್ದಿಲ್ಲ. ಯಾವಾಗ ಬೇಕಾದ್ರೆ ನಾನು ನೋಡಿದ್ರುನು ಹಿಂಗ ಟೀ ಆಯ್ತಾ ಊಟ ಆಯ್ತಾ ಅಂತಂದು ಹಿಂಗೆಲ್ಲ ಕೇಳ್ತಿದ್ರು. ಸೈಲೆಂಟ್ ಆಗಿ, ಆದ್ರ ಮಾತು ಬರ್ತಿದ್ದಿಲ್ಲ. ಹಂಗೆ ಕೇಳ್ತಿದ್ರೆ ನಾನು ರಿಪ್ಲೈ ಮಾಡ್ತಿದ್ದಿಲ್ಲ ಎಷ್ಟೋ ದಿನ ಆದ್ರೂ. ಯಾಕಂದ್ರ ನಾ ಕೆಲ್ಸಕ್ಕೆ ಹೋಗಿದ್ದೆ, ಡೈಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ, ಒಮ್ಮಕ್ಕಳ ಸಾಯಂಕಾಲ ಬರ್ತಿದ್ದೆ. ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಮತ್ತೆ ರಾತ್ರಿ ನಮ್ಮ ಅಪ್ಪನ ಜಾಗರಣೆ ಕೇಳ್ಬೇಕಾಗಿತ್ತು. ಸೊ ಟೈಮ್ ಸಿಕ್ತಿದ್ದಿಲ್ಲ ನನಗೆ ಕೇಳಾಕ. ಮತ್ತೆ ಅದಾದ್ಮೇಲೆ ಮತ್ತೆ ನಾ PUC ಹಚ್ಚಿದ್ನೆ. ಅವಾಗನು ನಮಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ 7 ಗಂಟೆ ಕಾಲೇಜ್ ಇತ್ತು, 7 ಗಂಟೆಗೆ ಹೋಗಿದ್ದೆ. ಮಧ್ಯಾಹ್ನ 3 ಗಂಟೆಗೆ ಹಿಂಗೆ ಬರ್ತಿದ್ನೆ. ಆದ್ರೆ ಇವರು ಬೆಳಗ್ಗೆ 8 ಗಂಟೆಗೆ ಹೋಗಿದ್ರು ಅಂಗಡಿ ಕೆಲಸ ಮಾಡ್ತಿದ್ರು ಅವಾಗ ಅವ್ರದಾಗ ಹೋಟೆಲ್ನಾಗ. 8 ಗಂಟೆಗೆ ಹೋಗಿದ್ರು, ರಾತ್ರಿ 10:30 11ಕ್ಕೆ ಬರ್ತಿದ್ರು. ಅವಾಗ ನಾವು ಆಗ್ಲೇ ಮುಕ್ಕೊಂಡ್ಬಿಟ್ಟಿರ್ತಿದ್ವಿ. ಅಷ್ಟೊತ್ತಿನಾಗ ನಾನು ಎದ್ದಿರ್ತಿದ್ದೆ ಇಲ್ಲ, 8 ಗಂಟೆ 9ಕ್ಕೆ ನಾವು ಮುಕ್ಕೊಂಡ್ಬಿಟ್ಟಿದ್ವಿ. ಸೊ ನಾವು ಮಾತಾಡೋಕೆ ಟೈಮ್ ಸಿಕ್ಕಿಲ್ಲ. 2 ವರ್ಷ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಹೋಯ್ತು, ಮಾತಾಡೋಕೆ ಆಗಿಲ್ಲ. ಆದ್ರೆ ಅವ್ರು ಪ್ರಪೋಸ್ ಮಾಡಿದ್ರು ಈ ಥರ ಮಾತಾಡ್ತಿದ್ರಲ್ಲ, ಮುಂಚೆನೇ ಪ್ರಪೋಸ್ ಮಾಡಿದ್ರು 10th ಇದ್ದಾಗ. ಆದ್ರೆ ನಾವು ಒಪ್ಕೊಂಡಿದ್ದಿಲ್ಲ. ಅವರು ಆ ಥರ ರಿಯಾಕ್ಟ್ ಮಾಡಿದ್ರು ನಾನು ಏನು ರಿಯಾಕ್ಷನ್ ಕೊಡ್ತಿದ್ದಿಲ್ಲ, ಅದಕ್ಕೆ ಸುಮ್ಮನೆ ಇರ್ತಿದ್ದೆ. ಆಮೇಲೆ ಕೊರೋನಾ ಟೈಮ್ ಬಂತಲ್ಲ, ಅವಾಗ ಫೋನ್ ತೊಗೊಳೋ ಅವಶ್ಯಕತೆ ಬಂತು ನನಗೆ, ಕಾಲೇಜಿಂದ ಹೇಳಿದ್ರು. ಸೊ ಅವಾಗ ಫೋನ್ ತೊಗೊಂಡೆ. ಅವಾಗ ಅವರು ಹೆಂಗೋ ನಂಬರ್ ಪತ್ತೆ ಹಚ್ಚಿ ಮೆಸೇಜ್ ಮಾಡಿದ್ರು. ನಾನು ಅದಕ್ಕೆ ರಿಪ್ಲೈ, ಯಾರ್ದೋ ಹೊಸ ನಂಬರ್ ಅಂತೇಳಿ ರಿಪ್ಲೈ ಮಾಡಿದ್ದಿಲ್ಲ. ಮತ್ತೆ ಪದೇ ಪದೇ ಹಾಯ್ ಅಂತ ಬಂತು, ಯಾರಂತ ಮೆಸೇಜ್ ಮಾಡಿದೆ. ಅವಾಗ ಅವರು ಹೇಳಿದ್ರು ನಾನೇ ಅಂತಂದು ನಾನೇ ಅಂತ ಹೇಳಿದ್ರು. ಅವಾಗ ಇದಕ್ಕೆ ಮೆಸೇಜ್ ಮಾಡಕತ್ತೀರಿ ಅಂತಂದೆ ಹೇಳಿದ್ ನಾನು. ಇಲ್ಲ ಫ್ರೆಂಡ್ ಆಗಿ ಹೆಂಗ ಮೆಸೇಜ್ ಮಾಡಕತ್ತೀನಿ ಅಂತಂದ್ರೆ. ಹಂಗ ಏನಿಲ್ಲ, ಅವಾಗೂ ಬರೀ ಊಟ ತಿಂಡಿ, ಅದೇ, ಬೇರೆ ಏನೂ ಇಲ್ಲ. ನಮ್ದು ಹಿಸ್ಟ್ರಿ ನೋಡಿದ್ರೆ ಬರೀ ಊಟ ಆಯ್ತಾ ತಿಂಡಿ ಆಯ್ತಾ ಇದಾಗ್ಬಿಟ್ಟೈತಿ. ಬೇರೆ ಏನ್ರ ಸ್ವಲ್ಪ ಮಿಸ್ಟೇಕ್ ಮಾಡ ಆಂಟಿ ನಿಮ್ ಮಗ ಏನ ಅಂದ್ರಿ ಅಂತಿಲ್ಲ ಅನ್ನೋದ್ ಭಯಕ್ರಿ. ಸ್ವಲ್ಪ ಮೊದ್ಲ ಕಾಳಾಕಮ್ಮ, ಆಮೇಲೆ ನಮ್ ಕಡೆ ಸೆಳ್ಕೊಳಮ್ಮ, ಆಮೇಲೆ ಎಲ್ಲಾ ಹೇಳ್ಕೊಳಮ್ಮ ಅಂತಂದ
ಯಾಕಂದ್ರ ಬಾಳ ದೂರ ಇಲ್ರಿ, ಹೋಗದ್ರ ಸೀದಾ ಮನಿ ಕಡೆ ಆ ಕಡೆಯಿಂದ ಹೋಗದ್ರ. ಅದಕ್ಕ ಬ್ಯಾಡ, ಮೊದ್ಲ ಏನ್ ಮಾತಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಕಾಳ್ ಹಾಕ್ಬೇಕು ಅಂತೆಲ್ಲಾ ಪ್ರಿಪರೇಷನ್ ಮಾಡ್ಕೊಂಡ್ ಆಮೇಲೆ ಹೇಳೇನ್ರಿ. ಇವ್ರು ಒಳೆ ಮಳೆ ಹಂಗ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ರಿಯಾಕ್ಟ್ ಮಾಡಾಕ ಜನ ಏನ್ರ ಅಲ್ಲಿ ಇದ್ದವ್ರ ಯಾರ ತಿಳ್ಕೊಂಡ್ ಏನ್ರ ತಿಳ್ಕೊತಾರ ಅನ್ನೋದಕ್ಕ ಒಂದ್ಸರಿ ಮೆಸೇಜ್ನಾಗ ಜಗ್ ಬೈದ್ಬಿಟ್ಟಿನಿ ಇವ್ರಿಗೆ. ಏನಂತ ತಿಳ್ಕೊಂಡ್ರಿ, ನನಗೆ ಹಂಗ ಯಾಕೆ ಮಾಡ್ತೀರಿ ನೀವು, ಎಲ್ಲಾರ್ಗಿ ಹೆಂಗ್ ಮಾತಾಡ್ಸ್ತೀರಿ ಹಂಗ ಊಟ ಆಯ್ತಾ ತಿಂಡಿ ಆಯ್ತಾ ಅಂತಂದು ಚಂದಾಗ ಮುಂದ್ ಬಂದ್ ಮಾತಾಡ್ಸ್ರಿ, ಆತರ ಎಲ್ಲ ನೀವು ಸೊನ್ನೆ ಮಾಡಕ್ ಹೋಗ್ಬೇಡ್ರಿ, ಮತ್ ಜನ ಏನ್ ತಿಳ್ಕೊಂತಾರ ನಮ್ ಬಗ್ಗೆ ಅಂತಂದ್ ಜಗ್ ಬೈದ್ಬಿಟ್ಟಿನಿ. ಅವಾಗ ಇವ್ರು ಇಷ್ಟ ಮಾಡ್ತಿದ್ದೇನ್ರಿ. ಅವಾಗ ಇವ್ರು ಸೈಲೆಂಟ್ ಆಗಿ ಏನ್ ಆತರ ಹುಡುಗ ಅಲ್ಲ, ನಾ ಆತರ ಏನು ಮಾಡಿಲ್ಲ, ಸುಮ್ನೆ ಹಂಗ ಫ್ರೆಂಡ್ ಅಂತಂದ್ ಕೇಳ್ತೀನಿ, ಫ್ರೆಂಡ್ ಅಂತ ಹಂಗ್ ಮಾಡಿದ್ರನ ನೋಡೋರ್ ತಪ್ಪಾಗಿ ತಿಳ್ಕೊತಾರ, ಆತರ ಮಾಡ್ಬೇಡ್ರಿ ಅಂತಂದ್ ಹೇಳಿದ್ರು ನಾನ್ ತಪ್ಪಾಗಿ ತಿಳ್ಕೊಬೇಡ, ನಾ ಬಾಳ ಒಳ್ಳೆ ಹುಡುಗ ಹಿಂಗ್ ಹಿಂಗ್ ಅಂತ ಮೆಸೇಜ್ ಹಾಕಿದ್ರು. ನೋಡಿ ನಗ್ಬೇಕು ಏನ್ ನೋಡಬೇಕು ಒಂದು ಗೊತ್ತಾಗ್ತಿದಿಲ್ಲ ನಂಗಂತ. ಅಲ್ಲಿಂದ ಶುರು ಆಯ್ತು. ಆಮೇಲೆ PUC ಮುಗೀತು ನಂದು. ಡಿಗ್ರಿ ಕಾಲೇಜಿಗೆ ಹಚ್ಚಿದ್ನೆ. ಅವಾಗ ಸ್ವಲ್ಪ ಕನೆಕ್ಟ್ ಆದ್ವಿ, ಅಂದ್ರೆ ಫ್ರೆಂಡ್ ತರ ಮಾತಾಡೋಣ ಅಂತಂದು ಹೇಳಿದ್ರು ಅಂತಂದೆಲ್ಲ ಹೋದ್ ವಿಡಿಯೋದಾಗ. ಸೊ ಅವಾಗ ಸ್ವಲ್ಪ ಕನೆಕ್ಟ್ ಆಗಿ ಫ್ರೆಂಡ್ ತರ ಮಾತಾಡ್ತಿದ್ರಿ. ಯಾವಾಗಾರ ಫ್ರೀ ಇದ್ದಾಗ ಫೋನ್ ಮಾಡ್ತಿದ್ವಿ. ಫ್ರೀ ಅನ್ನಕೇನ್ ಅವಾಗೂ ಅಷ್ಟೇ, ನಾನು ಬೇಗ ಕಾಲೇಜ್ ಇತ್ತು, 8 ಗಂಟೆಗೆ ಹೋಗ್ತಿದ್ವಿ, ಮಧ್ಯಾಹ್ನ ಬರ್ತಿದ್ನೆ. ಇವ್ರು ಬೆಳಿಗ್ಗೆ 8 ಗಂಟೆಗೆ ಎದ್ದೇಳದ 8 ಗಂಟೆಗೆ ಎದ್ದು 10 ಗಂಟೆಗೆ ಅಂಗಡಿ ಹೋಗಿ ಮತ್ತೆ ರಾತ್ರಿ 10 ಗಂಟೆಗೆ ಬರ್ತಿದ್ರು. ಒಟ್ಟ ಟೈಮೇ ಸಿಗ್ತಿದಿಲ್ಲ ಮಾತಾಡಕ್, ಏನ್ ಮೆಸೇಜ್ ಅಷ್ಟೇ ಮಾಡ್ತಿದ್ವಿ ನಾವು ಯಾವಾಗಾದ್ರೂ. ಮತ್ ಜಾಸ್ತಿ ಊರಾಗಾದ್ರೂ ಒಟ್ಟ ತೋರ್ಸ್ಕೊಂಡಿಲ್ಲ ಯಾರ ಜೊತೆನೂ ನಾವು ಮಾತಾಡೋದಾತು. ನಾವು ಇಷ್ಟಪಡ್ತಿದ್ವಿ ಅಂತಾನೆ ಯಾರಿಗೂ ತೋರ್ಸ್ಕೊಂಡಿಲ್ಲ, ಹೇಳಿಲ್ಲ. ಅದ ಅನಿವಾರ್ಯವಾಗಿ ಏನಂತಾರಲ್ಲ ವಿಧಿ ಆಟ ಆತರ ವಿಧಿ ಆಗಿ ಕೂಡಿಸ್ತು. ಹಂಗಾಗಿ ಗೊತ್ತಾಯ್ತು. ಮತ್ತೆ ನಾನು ಕಾಲೇಜಿಗೆ ಬೇಕಾದಾಗ ಎಷ್ಟೋ ಸರಿ ದುಡ್ಡು ಹಾಕ್ಯಾರ ಅಂತ ಹೇಳಿದ್ನ, ಹಾಕ್ಯಾರ, ನನಗೆ ಬೇಕಾದ ನಾ ಕೇಳ್ದಾಗ ಹಾಕ್ಯಾರ. ಮತ್ ನಾನು ಅದು ಸ್ಕಾಲರ್ಶಿಪ್ ಬಂದಾಗ ಹಂಗ ಲವ್ ತೆಗೆದಿಟ್ಕೊಂಡಿದ್ದೆ. ಮಾಡಕ್ಕೆ ಮುಂಚೆಗ್ ದುಡ್ಡು ಹಾಕಿಲ್ರಿ, ಲವ್ ಮಾಡಾದ್ ಮೇಲೆನೆ ದುಡ್ಡು ಹಾಕಿದ್ದು. ಹ್ಮ್ ಅವಾಗ ಹಾಕ್ಸ್ಕೊಂಡ್ರುನು ನಾನು ಅದನ್ನೆಲ್ಲ ಫೋನ್ ಪೇದಾಗ ಹಾಕ್ತಿದ್ರಿ ಯಾವಾಗ್ಲೂನು ಅದು ರೊಕ್ಕನ. ಕಾಲೇಜಿಗೆ ಅಂತ ಹಾಕ್ತಿದ್ ಬ್ಯಾಡ ಅಂತಿದ್ರಿ. ಆಗ ನಾನಾ ಕಾಲೇಜ್ಗೆ ಅಡ್ಮಿಷನ್ ಫೀಸ್ ಮಾಡಿಸ್ತಿದ್ರು. ಅಡ್ಮಿಷನ್ ಮಾಡಕ್ ಇರ್ತಿದ್ದಿಲ್ಲಲ್ಲ, ಮತ್ ನಾನಾ ಹಾಕ್ತಿದ್ನೆ, ಅಡ್ಮಿಷನ್ ನಾನಾ ಮಾಡಿಸ್ತಿದ್ನೆ, ಬುಕ್ ಕಾಪಿ ನಾನಾ ಕೊಡಿಸ್ತಿದ್ನೆ. ಅವಾಗೆಲ್ಲ ಕೊಡ್ಸಿದ್ದು ಅದು ಹಿಸ್ಟ್ರಿ ಎಲ್ಲ ನಾನು ಇದನ್ನ ಬರ್ದಿಟ್ಕೊಂಡಿದ್ದೆ. ಮತ್ ನಾನು ಸ್ಕಾಲರ್ಶಿಪ್ ಬಂದಾಗ ಅಥವಾ ನಾ ಅವಾಗ ಕಾಲೇಜ್ ರಜೆ ಇದ್ದಾಗ ಒಳ್ಳೆ ರಿಟರ್ನ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಮಾಡ್ಯಾಗ ಅದೆಲ್ಲ ಸೇರಿ 30,000 ರೂಪಾಯಿ ಆಗಿತ್ತು ಅವ್ರದ್ದು. ಅದ 30,000 ರೂಪಾಯಿ ರಿಟರ್ನ್ ನಂಗೆ ಮಾಡೀನಿ. ನೀರ್ ಕುಡ್ದೇನ್ರಿ ಅದು ವಾಪಸ್. ಯಾಕಪ್ಪ ಅಂದ್ರ ನಾಳೆ ಅವ್ರ ಮನ್ಯಾಗ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು, ನನ್ ಮಗ ಜಗ್ ರೊಕ್ಕ ಕೊಟ್ಬಿಟ್ಟನ ಅವ್ರಿಗೆ ಅಂತಂದ್ ಅವ್ರ ಮನ್ಯಾಗ ಯಾರಿಗಿ ಅನಸ್ಬಾರ್ದು ಅನ್ನೋಕೋಸ್ಕರ, ಈಗ ಮದ್ವೆ ಆಗಿ ಇವಾಗ ಬೇರೆ ಅವಾಗ ಬೇರೆ, ಅದಕ್ಕೋಸ್ಕರ ನಾನು ರೊಕ್ಕ ರಿಟರ್ನ್ ಮಾಡಿದೆ. ಅವ್ರು ಬ್ಯಾಡ್ ಅಂದ್ರ ಆದ್ರೂನು ಇರ್ಲಿ, ನಿಮ್ಗೆ ಯಾವಾಗಾರ ಬೇಕಾಗತ್ತೆ ಇಟ್ಕೋರಿ, ಮತ್ ಹಂಗೇನ್ರ ಬೇಕಾದ್ರೆ ನಾ ಇಸ್ಕೊತೀನಿ ಅಂತಂದ 30,000 ರೂಪಾಯಿ ವಾಪಸ್ ರಿಟರ್ನ್ ಮಾಡಿದೆ. ಆದ್ರೂ ಸ್ವಲ್ಪ ಮಾತ್ ಬಂದ್ಬಿಟ್ಟವ ಆಗ್ಲೇ ನನಗ, 30,000 ಖರ್ಚು ಮಾಡ್ಸ್ಯಾಳ 30,000 ಖರ್ಚು ಮಾಡ್ಸ್ಯಾಳ ಅಂತಂದ. ಸೊ ಅದು ಬ್ಯಾಡ್, ಈಗ ಇರ್ಲಿ, ಯಾಕಂದ್ರ ನನಗ್ ಗೊತ್ತದ ನಾ ವಾಪಸ್ ರಿಟರ್ನ್ ಮಾಡಿದ್ದೆ, ಅವ್ರಿಗೂ ಗೊತ್ತ, ಅವ್ರು ಒಪ್ಕೊಂಡ್ರಿ ಇಲ್ಲೇ. ಮಾತ್ ಬೇಡ ಅದ್ರ ಬಗ್ಗೆ ಅನ್ಕಂತೀನಿ. ಒಂದು ಲವ್ ಸ್ಟೋರಿ ಒಳಗ ಜಾಸ್ತಿ ಎಲ್ಲಿ ಮೀಟ್ ಆಗಿಲ್ಲ, ನಾವು ಎಲ್ಲಿ ಹೋಗಿಲ್ಲ, ಅಡ್ಡಾಡಿಲ್ಲ. ಅಕ್ಕಪಕ್ಕ ಮನೆ ಇದ್ರು ಎದ್ರ ಬದ್ರ ನಿಂತ ಯಾವತ್ತೂ ಮಾತಾಡಿಲ್ಲ. ನಾನು ಅವ್ರ ಮನೆಗೆ ಸನ್ಯಾಕ್ ಹೋಗಿಲ್ಲ, ಅವ್ರ ಅಂಗಳದಾಗ ಹೋಗಿಲ್ಲ, ಅವರು ನಮ್ಮ ಮನೆ ಸನ್ಯಾಕ್ ಬಂದಿಲ್ಲ. ನಮ್ದು ಏನಿದ್ರು ಮೆಸೇಜ್ನಾಗ ಅಷ್ಟ. ಅದು ಒಂದೇ ಒಂದ್ ನಂಬರ್, ನಂದೊಂದ್ ನಂಬರ್, ಇವ್ರ ನಂಬರ್, ಇಬ್ಬರದ್ರಾಗ ಒಂದ್ ನಂಬರ್ ಚೇಂಜ್ ಆಗಿದ್ರು ಮಾತಾಡಕ್ ಹಾಕಿದ್ದಿಲ್ಲ, ಹಂಗಿತ್ತು ನಮ್ ಪರಿಸ್ಥಿತಿ. ಆದ್ರೂ ನಾವು ಅದೇ ನಂಬರ್ನ ಈಗ್ಲೂ ಕಾಯ್ಕೊಂಡ್ ಬಂದೀವಿ. ಅವರು ಅಷ್ಟೇ, ಒಟ್ಟ ನಂಬರ್ ಅಥವಾ ಫೋನ್ ಅಥವಾ ಸ್ವಿಚ್ ಆಫ್ ಮಾಡ್ತಿದ್ದಿಲ್ಲ. ಹಂಗೇನಾರ ಮೊಬೈಲ್ ರಿಪೇರಿ ಏನಾರ ಬಂದ್ರು ಅಡ್ವಾನ್ಸ್ ಮೆಸೇಜ್ ಹಾಕಿ ಆಮೇಲೆ ಇದು ಮಾಡ್ತಿದ್ವಿ. ಯಾಕಂದ್ರ ಫೋನ್ ಬಿಟ್ರ ಬೇರೆ ಏನು ಆಪ್ಷನ್ ಇದ್ದಿಲ್ಲ ನಮಗ್ ಮಾತಾಡಕ. ಅಲ್ಲೇ ಅಕ್ಕಪಕ್ಕ ಇದ್ರುನು ಆತರ ಇತ್ತೆ ನಮ್ ಪರಿಸ್ಥಿತಿ. ಯಾಕಂದ್ರ ಸುತ್ತಮುತ್ತ ನೋಡೋರ್ ತಪ್ಪಾಗಿ ತಿಳ್ಕೊಬಾರ್ದು ನಮ್ಮನ್ನ ಅಂತ. ನಾವು ಪರಿಚಯ ಇಲ್ಲ, ಅಣ್ಣರಂಗೆ ಇದ್ವಿ 4-5 ವರ್ಷ ಆದ್ರೂ ನಾವು. ಆಮೇಲೆ ಗೊತ್ತಾಯ್ತದ, ಗೊತ್ತಾದ್ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮನ್ಯಾಗ ಟಾರ್ಚರ್ ಮಾಡ್ಯಾನ ನಮ್ಮಪ್ಪ. ಮೊದ್ಲ ಗೊತ್ತಲ್ಲ ನಮ್ಮಪ್ಪ ಹೆಂಗಿದ್ನಂತಂದು. ಅದಾದ್ಮೇಲೆ ಹೆಂಗಂದ್ರ ನನ್ ವಿಷಯ ಗೊತ್ತಾಗಿಂದ ನನ್ ಮಗಳದಾದ ಹಂಗಾಗಿದಂತ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಯಾನ ಆ ಲೆವೆಲ್ಗೆ. ಯಾರಾದ್ರೂ ಆತರ ವಿಷಯ ಗೊತ್ತಾದಾಗ ಮೊದ್ಲ ಮುಚ್ಚಾಕ್ತಾರ, ಮನ್ಯಾಗ ಗೊತ್ತಾಗಬಾರ್ದು, ಹೊರಗ್ ಗೊತ್ತಾಗಬಾರ್ದು, ಮಂದಿ ಆಡ್ಕೊಂತಾರ ಅಂತಂದ. ಆದ್ರ ನಮ್ಮ ಮನ್ಯಾಗ ಹಂಗಿದ್ದಿಲ್ಲ. ನಮ್ಮ ಅಪ್ಪನ ಬಿಚ್ಚ ಆಗ್ತಾನ. ರಿಲೇಟಿವ್ಸ್ಗೆ ಅಷ್ಟೇ ಅಲ್ದ ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋನ್ ಮಾಡಿ 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 ಹೇಳ್ತಿದ್ದ ನನ್ ಮಗಳದ ಹಿಂಗಾಗಿದೆ ಅಂತಂದು. ಸೊ ಅದು ಬಾಳ ಬೇಜಾರಾತ್ ನನಗೆ, ನಮ್ಮಪ್ಪ ಹಂಗ್ ಮಾಡಿದ್ದ. ಆವಾಗಿಂದನು ಕುಡ್ದ್ ಬರೋದ, ಮುಂದ್ ಕುಂತ್ಕೊಂಡ್ ವಟ 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 ಅಂತಿದ್ದಿ. ಏನಾರ ಒಂದು ಇದ್ರ ಬಗ್ಗೆನ ಅಂತಲ್ಲ, ಪ್ರತಿಯೊಂದ್ ವಿಷಯದ ಬಗ್ಗೆನ ಖಾಲಿ ಪೀಲಿ ವಟ 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 ಅಂತಿದ್. ಒಟ್ಟ ಚುಚ್ಚ ಮಾತದರಿ, ಒಟ್ಟ ಅಳ್ಬೇಕು ಕುಂತ್ಕೊಂಡ್ ನಾನು. ಅಣ್ಣಂಗ್ ಚುಚ್ಚ ಮಾತ 4 ವರ್ಷ ಮಾತಾಡನ್, 4 ವರ್ಷ ಸಹಿಸ್ಕೊಂಡಿನಿ ಹಂಗ ನಾನು. ಮಿಕ್ಕಿ ಬಿಟ್ಟಿತ್ತು, ಎಲ್ಲಿವರೆಗೂ ಮಿಕ್ಕಿತ್ತಂದ್ರ ಲಾಸ್ಟ್ ಏನ್ರ ಮಾಡ್ಕೊಂಡು ಹೋಗ್ಲಿ ಬಿಡ್ಲಿ ನಾನು ಅನ್ನೋಷ್ಟು ಮಿಕ್ಕಿತ್ತು.
ಆದ್ರೇನು ಅದು ಒಂದ ನಂಬಿಕೆ ದೇವ್ರು ಇವತ್ತಲ್ಲ ನಾಳೆ ನನ್ನ ಪಾಲಿಗೆ ಬರ್ತಾನಂತಂದು ಕಡೆ ಕಾಲಕ್ಕೂ ಅದು ಯಾವಾಗ ಸಾಯ್ಬೇಕು ನಾನು ಇರಬಾರ್ದು ಅನ್ನೋ ಸ್ಟೇಜ್ಗೆ ಹೋದಾಗ ನಾ ಬಂತ ದೇವ್ರ ಒಂದು ಕೈ ಹಿಡಿತಾನ ಅನ್ನೋದು ನನ್ನ ಜೀವನದಾಗ ನಿಜ ಆಗೈತಿ ಆಗತ್ತ. ಎಷ್ಟೋ ಸರಿ ಅದಾದ್ಮ್ಯಾಗನು ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಷ್ಟ ಅಲ್ದೆ ತುಂಬಾ ಜನ ಮಾತಾಡ್ಯಾರ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಯಾರ. ಇವ್ರ ಮುಂದ ನನ್ನ ಬಗ್ಗೆ ಕೆಟ್ಟದಾಗಿ ಹೋಗಿ ಹೇಳ್ತಿದ್ರು. ಅವ್ರ ಬಗ್ಗೆ ನನ್ನ ಮುಂದೆ ಬಂದು ಹೇಳ್ತಿದ್ರು ಹಂಗೆಲ್ಲ ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ತಿದ್ರೆಲ್ಲ ಜಗ್ ಮಾತು ಬಂದಾವು. ಆದ್ರೆ ನಾವು ಅದನ್ನ ಯಾವುದೋ ಮನಸ್ಸಿಗೆ ಹಚ್ಕೊಂಡಿಲ್ಲ. ಯಾಕಂದ್ರೆ ನಾವಿಬ್ರು ಏನಂತ ನಮಗೆ ಗೊತ್ತಿರ್ಬೇಕು. ಯಾವ್ದ ಪ್ರೀತಿ ಮಾಡೋವಾಗರ ಆಗಲಿ ಮದುವೆ ಆದ್ಮ್ಯಾಗರ ಆಗಲಿ ಇಬ್ಬರ ಮಧ್ಯೆ ಯಾರ ಮೂರನೇದವ್ರು ಬಂದ್ರಂದ್ರೆ ಅಲ್ಲಿ ಗ್ಯಾರಂಟಿ ಜಗಳ ಆಗುತ್ತಾ, ಜಲ್ದಿ ಬಗೆಹರಲ್ಲ. ಅದಕ್ಕೆ ನಾವು ಏನೇ ಬಂದರೂ ಇನ್ನೊಬ್ರು ಬಂದು ನಮ್ಮ ಬಗ್ಗೆ ಏನೇ ಹೇಳಿದ್ರು ಮೊದಲೇ ಡಿಸ್ಕಷನ್ ಮಾಡ್ಕೊಂಡು ಬಗೆಹರಿಸ್ಕೊಂತಿದ್ವಿ. ಅದನ್ನು ಯಾರು ಹೇಳಿದ್ರು ನಂಬ್ತಿದ್ದಿಲ್ಲ, ನಮ್ಗೆ ನಂಬಿಕೆ ಐತೆ ಅಂತಂದು. ನಿನ್ನೆ ವಿಡಿಯೋನ ಲೇಟಾಗಿ ಶುರು ಮಾಡಿದ್ವಿ. ಯಾಕಂದ್ರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು, 10:30 ಮ್ಯಾಗ ಬಂದರು. ಸೊ ಬಂದು ಊಟ ಎಲ್ಲ ಮುಗಿಸೋದ್ರಾಗ 11 ಗಂಟೆ ಮ್ಯಾಗ ಆಗಿತ್ತು. ಅವಾಗ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರಿಗೆ ಭಾಳ ಸುಸ್ತಾಗಿತ್ತು. ಅದಕ್ಕೋಸ್ಕರ ಇವತ್ತು ಮಾಡೋಕ್ಕಾಗಲ್ಲ, ಭಾಳ ನಿದ್ದೆ ಬಂದೈತೆ ನಂಗೆ. ಅಂದ್ರೆ ಕೆಲ್ಸಕ್ಕೆ ಭಾಳ ಸುಸ್ತಾಗೈತೆ ಅಂತಂದು ನಾನು ಹೋಗ್ಲಿ ಬಿಡು ಅಂತಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ಇವತ್ತು ಕೂಡ ಕೆಲ್ಸಕ್ಕೆ ಹೋಗ್ಯಾರ. ಎಲ್ರಿಗೂ ಗೊತ್ತೇ ಇರುತ್ತೆ, ಮಿಡಲ್ ಕ್ಲಾಸ್ ಅಂದಮೇಲೆ ಕಮಿಟ್ಮೆಂಟ್ಸ್ ಎಲ್ಲ ಜಾಸ್ತಿ, ಮತ್ತು ಲೋನು EMI ಅವೆಲ್ಲ ಕಟ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರ ಅಂಗಡಿ ಬಂದ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡಾಕತ್ತೀನಿ. ಸೊ ಯಾರು ಏನು ಅನ್ಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇರ್ತಾರೆ. ಅವ್ರ ಮನೆಯಾಗಿದ್ದಾಗ ಅಥವಾ ಸಾಯಂಕಾಲ ಬೇಗ ಬಂದಾಗ ಅವ್ರ ಜೊತೆ ವಿಡಿಯೋ ಮಾಡ್ತೀನಿ. ಅವ್ರು ಲೇಟಾಗಿ ಬಂದ್ರೆ ನಾನು ಒಬ್ಬಳೇ ವಿಡಿಯೋ ಮಾಡ್ತೀನಿ. ಸೊ ಈಗ ಮತ್ತೆ ನಮ್ಮ ಸ್ಟೋರಿಗೆ ಬರೋಣ. ನಾನು ಆವಾಗ ಹೇಳ್ದಂಗೆ ಜಾಸ್ತಿ ಎಲ್ಲಿ ಮೀಟ್ ಮಾಡಿಲ್ಲ. ಆದ್ರೆ ಆಕಸ್ಮಿಕವಾಗಿ ಒಂದು 2-3 ಸರಿ ಭೇಟಿಯಾಗಿವಿ ನಾವು. ಅದು ನನಗೂ ಗೊತ್ತಿದ್ದಿಲ್ಲ, ಅವ್ರಿಗೂ ಗೊತ್ತಿದ್ದಿಲ್ಲ. ಯಾಕಂದ್ರೆ ನಾವು ಎಲ್ಲಿ ಫೋನ್ ಮಾಡಿ ಹೋಗಿದ್ದಿಲ್ಲ, ಹಂಗೆಲ್ಲ ಹೋದಾಗ ಸುಮ್ಮನೆ ಹೇಳಿ ಹೋಗಿದ್ದೆ ಅಷ್ಟೇ. ಆಕಸ್ಮಿಕವಾಗಿ ಭೇಟಿಯಾಗಿದ್ದದು. ಫಸ್ಟ್ ಟೈಮ್ ನಾವೆಲ್ಲಿ ಭೇಟಿಯಾಗಿದ್ದಂದ್ರೆ ನಮ್ಮೂರಾಗ ಅಭಿನವ ತಿರುಪತಿ ಅಂತ ಐತಿ. ದಸರಾದಾಗ ಪ್ರತಿ ವರ್ಷನೂ ಬನ್ನಿ ಹಬ್ಬದ ದಿನ ಹೋಗ್ತಾರ ದರ್ಶನ ಮಾಡಕ್ಕೆ. ಸೊ ನಾನು ಅವಾಗ ಹೋಗಿದ್ದು, ನಾನು ನಮ್ಮ ಫ್ರೆಂಡ್ಸು ಆ ವರ್ಷನೂ ಹೋಗಿದ್ವಿ. ಪ್ರತಿ ವರ್ಷ ಹೋಗಿದ್ವಿ, ಆ ವರ್ಷನೂ ಹೋಗಿದ್ವಿ. ಸೊ ಅವರು ಬಂದಿದ್ರು ಅಲ್ಲಿಗೆ. ಗೊತ್ತಿದ್ದಿಲ್ಲ, ಅವ್ರೇನು ಫೋನ್ ಮಾಡಿ ಬರ್ತೀನಿ ಅಂತಂದು ಏನು ಹೇಳಿದ್ದಿಲ್ಲ, ನಾನು ಏನು ಹೇಳಿದ್ದಿಲ್ಲ. ಸುಮ್ಮನೆ ಹೋಗಂತ ಹೋಗಿದ್ವಿ ನಾವು. ಅಲ್ಲೇ ನೋಡಿದ್ವಿ, ಭೇಟಿ ಆದ್ರವ್ರು. ಅದಕ್ಕೆ ಅಲ್ಲೇ ಹೂವು ಮಾರಾಕತ್ತಿದ್ರು, ಹೂವು ಕೊಡ್ಸಿದ್ರು ತಗೊಂಬಂದು. ಯಾಕಂದ್ರೆ ಫಸ್ಟ್ ಟೈಮ್ ದೇವಸ್ಥಾನದಾಗ ಭೇಟಿಯಾಗೀವಿ, ನೆನಪಿಗಿರಲಿ ಅಂತಂದು ಮಲ್ಲಿಗೆ ಹೂವು ತೊಗೊಂಬಂದು ಕೊಟ್ರು. ಅಲ್ಲೇ ಫಸ್ಟ್ ಭೇಟಿಯಾಗಿದ್ದು ನಾವು. ಆದ್ರೆ ಜಾಸ್ತಿ ಏನು ಮಾತಾಡಲಿಲ್ಲ ಅವರು. ಮತ್ತು ಎಲ್ಲರೂ ಬಂದಿರ್ತಾರೆ, ಮಾತಾಡಿಸ್ಲಿಲ್ಲ, ಸುಮ್ಮನೆ ಹಂಗೆ ಹೂವು ಕೊಟ್ಟು ಹೋದ್ರು. ಮತ್ತು 2ನೇ ಸರಿ ಎಲ್ಲಪ್ಪ ಅಂದ್ರೆ ಅಂಬಾಭವಾನಿ ಗುಡಿಯಾಗ ಭೇಟಿಯಾಗಿದ್ವಿ. ನಮ್ಮ ಊರಾಗ ಐತಲ್ಲ ಅಲ್ಲೇ. ಅಮಾವಾಸ್ಯೆಗೆ ನಮ್ಮಪ್ಪ ಅಂಬಾಭವಾನಿ ಭಕ್ತ, ಅದಕ್ಕೋಸ್ಕರ ನನಗೆ ಅಂಬಿಕ ಅಂತ ಹೆಸರಿಟ್ಟನಂತ. ಸೊ ಆತ ಯಾವಾಗಲೂ ಹೋಗಿದ್ದ, ಪ್ರತಿ ಅಮಾವಾಸ್ಯೆಗೂ ಹೋಗಿದ್ದ ನಮ್ಮಪ್ಪ. ಆದ್ರೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಅದಕ್ಕೆ ನಮ್ಮವ್ವ ಏನಂದ್ಲು, ಪ್ರತಿ ಅಮಾವಾಸ್ಯೆಗೆ ಹೋಗಿದ್ದು ನಿಮ್ಮಪ್ಪ, ಹೋಗಿಲ್ಲ, ಈಗ ಭಾಳ ದಿನ ಆತ್ ಬಿಟ್ಟಾನ, ಅದಕ್ಕೆ ನೀನು ಹೋಗು ಅಂತಂದು. ಅದಕ್ಕೆ 1-2 ಅಮಾವಾಸ್ಯೆ ಹೋಗಿದ್ದೆ. 3ನೇ ಅಮಾವಾಸ್ಯೆಗೆ ಅವರು ಭೇಟಿಯಾಗಿದ್ರು, ಅವರು ಬಂದಿದ್ರು ಅವ್ರ ದರ್ಶನ ಮಾಡಕ್ಕೆ. ಮಾತಾಡ್ಕೊಂಡು ಏನು ಹೋಗಿದ್ದಿಲ್ಲ. ಅವತ್ತನ ಗದ್ದಲನೂ ಇದ್ದಿಲ್ಲ ಜಾಸ್ತಿ, ಇಬ್ಬರಿಗೆ ದರ್ಶನ ಆಯ್ತು. ಅವತ್ತ 2ನೇ ಸರಿ ಆಕಸ್ಮಿಕವಾಗಿ ಭೇಟಿಯಾಗಿದ್ದು. ಮತ್ತು 3ನೇ ಸರಿ ಎಲ್ಲಿ ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಓದಾಕತ್ತಿದ್ದೆ ನಾನು. ಅಂದ್ರೆ ನಮ್ಮ ಮದುವೆ ಆಗಕ್ಕೆ ಇನ್ನೂ 2 ಮಂತ್ಸ್ ಹಿಂದೆನೇ. ಅವಾಗ ನನ್ನ ಬರ್ತಡೇ ಬರಾಕತ್ತಿತ್ತಲ್ಲ, ಇನ್ನೂ 1 ವೀಕ್ ಇತ್ತು ಬರ್ತಡೇ. ಅವಾಗ ಅವ್ರು ಅಲ್ಲೆಲ್ಲೇ ಸ್ಪೋರ್ಟ್ಸಿಗೆ ಹೊಂಟಿದ್ರಂತ. ಅವಾಗ ಕುಷ್ಟಗಿಗೆ ಬಂದಿದ್ರು. ನಾನು ಕಾಲೇಜ್ ಬಿಟ್ಟು ಬಸ್ ಸ್ಟ್ಯಾಂಡಾಗ ನಿಂತಿದ್ದೆ, ಕಾಲೇಜೆಲ್ಲ ಮುಗಿದ್ಮೇಲೆ ಊರಿಗೆ ಹೋಗ್ಬೇಕಂತ. ಅವಾಗ ಭೇಟಿಯಾಗಿ ಮಾತಾಡ್ಸಿದ್ರು. ಮತ್ತು ಹೆಂಗೂ ಮುಂದಿನ ವಾರ ಬರ್ತಡೇ ಐತಲ್ಲ, ಅದಕ್ಕೆ ಈಗ ಆಚರಿಸೋಣ ಬಾ ಅಂದ್ರೆ ನಾ ಬ್ಯಾಡ ಅಂದೆ. ಇರಲಿ ಬಾ ಅಂತಂದೇಳಿ ಮತ್ತು ಅವ್ರು ಒಂದಿಬ್ಬರು ಫ್ರೆಂಡ್ಸ್ ಬಂದಿದ್ದರು. ಅವರು ಮತ್ತು ನಾನು ಮತ್ತು ಅವರು ಅಲ್ಲೇ ಬೇಕ್ರಿ ಹತ್ರ ಹೋಗಿ ಬರ್ತಡೇ ಆಚರಿಸ್ಕೊಂಡು ಮತ್ತು ಅವ್ರು ಊರಿಗೆ ಹೋದ್ರು, ನಾನು ಈ ಕಡೆ ಬಂದೆ. ಈ ಥರ 3 ಸರಿ ನಾವು ಆಕಸ್ಮಿಕವಾಗೇ ಭೇಟಿಯಾಗೀವಿ. ಇದೆಲ್ಲ ನಮ್ಮ ವಿಷಯ ಗೊತ್ತಾದ್ಮ್ಯಾಗನ ತುಂಬ ಜನಕ್ಕೆ ಡೌಟ್ ಇತ್ತು, ಇವ್ರು ಇನ್ನೂ ಬಿಟ್ಟಿರೋಕ್ಕಿಲ್ಲ, ಮೋಸ್ಟ್ಲಿ ಇಷ್ಟಪಡಕತ್ತಾರೆ ಇಬ್ಬರು ಅಂತಂದು. ಮತ್ತೆ ಗೊತ್ತಾಗಿ ರಗಳಾಗೋದು ಬೇಡ ಅಂತಂದು ನಾವು ಯಾರಿಗೂ ಹೇಳ್ತಿದ್ದಿಲ್ಲ. ಮತ್ತು ಎಲ್ಲರೂ ಭೇಟಿ ಆದ್ರೆ ಜಾಸ್ತಿ ಮಾತಾಡ್ತಿದ್ದಿಲ್ಲ. ಮತ್ತು ಯಾವಾಗೂ ಅವರು ಎಲ್ಲರೂ ಊರಿಗೆ ಹೋದಾಗ ನಾ ಡೈಲಿ ಕಾಲೇಜ್ ಹೋಗಿದ್ನಲ್ಲ, ಬಸ್ನ್ಯಾಗ ಮೀಟ್ ಆದ್ರೆ ನಾವು ಒಂದೇ ಕಡೆ ಕುಂದಿರ್ತಿದ್ದಿಲ್ಲ. ಅವ್ರು ಪೂರ್ತಿ ಮುಂದೆ ಕುಂತ್ರೆ ನಾವು ಪೂರ್ತಿ ಹಿಂದೆ ಕುಂದಿರ್ತಿದ್ದೆ. ಆ ಥರ ಒಟ್ಟು ಪರಿಚಯನೇ ಇಲ್ಲಿ ಇವ್ರು ಅಣ್ಣಂಗೆ ಇರ್ತಿದ್ವಿ. ಯಾವಾಗಲೂ ಹಾಗೆ ಬಂದ್ವಿ ನಾವು. ಜಾಸ್ತಿ ಎಲ್ಲಿ ಮಾತಾಡ್ತಿದ್ದಿಲ್ಲ ಹೊರಗಡೆ. ಫೋನ್ಯಾಗ ಅಷ್ಟೇ ಯಾವಾಗಾದರೂ ಮಾತಾಡ್ತಿದ್ವಿ. ಅದು ಫೋನ್ಯಾಗ ಮಾತಾಡ್ಬೇಕಂದ್ರೆ ದೊಡ್ಡ ರಗಳೆ ನಮ್ದು. ಮೆಸೇಜ್ ಮಾಡ್ತಿದ್ರು ಅಷ್ಟೇ.
ಯಾಕಂದ್ರೆ ನಾನು ಜಾಸ್ತಿ ಎಲ್ಲಿ ಹೋಗಿದ್ದಿಲ್ಲ. ಕಾಲೇಜ್‌ಗೆ ಹೋದಾಗಂತ ನಾ ಮಾತಾಡ್ತಿದ್ದೇ ಇಲ್ಲ. ಕಾಲೇಜ್ ಮುಗಿಸಿ ಮನೆಗೆ ಬರೋವರೆಗೂ ಮಾತಾಡ್ತಿದ್ದಿಲ್ಲ. ಮತ್ತು ಅವರು ಅಂಗಡ್ಯಾಗಿದ್ರೆ ಮಾತಾಡ್ತಿದ್ದಿಲ್ಲ ಒಟ್ಟ. ಯಾವಾಗಾದ್ರೂ ಹೊರಗೆ ಹೋದಾಗ ಏನರ ತರಕ್ಕೆ ಹೋದಾಗ ಅಷ್ಟೇ ಫೋನ್ ಮಾಡ್ತಿದ್ರು. 5 ನಿಮಿಷ ಅಷ್ಟೇ ಮಾತಾಡ್ತಿದ್ರು. ಮತ್ತು ಅದಕ್ಕಿಂತ ಜಾಸ್ತಿ ಮಾತಾಡಕ್ಕೆ ಆಗ್ತಿದ್ದಿಲ್ಲ ಅವ್ರಿಗೂ. ಕೆಲಸ ಭಾಳ ಇರ್ತಿದ್ವು ಅಂತಂದು ಮಾತಾಡ್ತಿದ್ದಿಲ್ಲ. ಬರೀ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಬರೀ ಅಂಥವು ಮೆಸೇಜ್ ಹಾಕ್ತಿದ್ರು ಅಷ್ಟೇ. ಮತ್ತೆ ಅವರೆಲ್ಲಾದ್ರೂ ಊರಿಗೆ ಹೋದ್ರೆ ಒಂದು ವಾರಗಟ್ಟಲೆ ಫೋನ ಮಾಡ್ತಿದ್ದಿಲ್ಲ. ಮೆಸೇಜ್ ಕೂಡ ಜಾಸ್ತಿ ಮಾಡ್ತಿದ್ದಿಲ್ಲ. ಮತ್ತೆ ಅಲ್ಲಿ ಎಲ್ಲರ ಜನರಿಗೆ ಮಾತಾಡಕ್ಕೆ ಆಗಂಗಿಲ್ಲ, ಮತ್ತು ಡೌಟ್ ಪಡ್ತಾರೆ ಅಂತಂದು ಮಾತಾಡ್ತಿದ್ದಿಲ್ಲ ಅವರು. ಹೇಳೇ ಹೋಕ್ಕಿದ್ರು ಊರಿಗೆ ಹೋಗಾಗ, ಹಿಂಗೆ ಊರಿಗೆ ಹೋಗಕತ್ತೀನಿ, ನೀನು ಫೋನ್ ಮಾಡಬೇಡ, ನಾನು ಫೋನ್ ಮಾಡಲ್ಲ, ವಾಪಸ್ ಬಂದು ಮಾಡ್ತೀನಿ ಅಂತಂದು. ಮೊದ್ಲ ರಗಳೆ ಆಗಿರುತ್ತೆ. ಮತ್ತು ಅದೆಲ್ಲ ಎದಕ್ಕೆ ಬೇಕು ಸುಮ್ಮನೆ ಮತ್ತೆ ರಗಳೆ ಮಾಡ್ಕೊಳೋದು ಬೇಡ. ಮಾತಾಡ್ತಿದ್ದಿಲ್ಲ ಜಾಸ್ತಿ, ಫೋನು ಅದೆಲ್ಲ ಹಚ್ತಿದ್ದಿಲ್ಲ. ಒಂದು ಸಾರಿ ಏನಾಗಿತ್ತಂದ್ರೆ ಇವರು ಅವಾಗ ಪ್ರತಿ ಸರಿ ಹೇಳುವಂಗೆ ಊರಿಗೆ ಹೋಗಿದ್ರು ಒಂದು ವೀಕನ. ಆವಾಗ ಒಂದು 4, 5 ಸಾರಿ ಫೋನ್ ಮಾಡಿದ್ರು. ನನಗೇನು ಅನ್ನಿಸ್ತು, ಇವರು ಒಟ್ಟು ಜಾಸ್ತಿ ಫೋನ್ ಮಾಡಲ್ಲ, ಊರಿಗೆಲ್ಲ ಹೋದ್ರೆ ಫೋನ್ ಮಾಡಲ್ಲಲ್ಲ, ಯಾಕೋ ಫೋನ್ ಮಾಡ್ಯಾರ, ಏನರ ಎಮರ್ಜೆನ್ಸಿ ಐತೆ ಏನೋ ಅಂತಂದು ನಾನು ವಾಪಸ್ ಮಾಡಿದ್ನೆ. ಅವ್ರು ಅವಾಗ ಬೇರೆದವ್ರು ಎತ್ತಿದ್ರು. ಯಾರು ಎತ್ತಿದ್ರು ಅಂತ ಹೇಳಲ್ಲ, ಬಟ್ ಸ್ಟೋರಿ ಅಷ್ಟೇ ಹೇಳ್ತೀನಿ. ಬೇರೆದವ್ರು ಎತ್ತಿದ್ರು. ಎತ್ತಿ ನನ್ನ ನಂಬರ್ ಅಂತ ಗೊತ್ತಾಯ್ತು. ಮತ್ತು ಅವರು ಲಾಕ್ ಏನೋ ಹೇಳಿದ್ರಂತ, ಹೆಂಗೆ ಕಂಡಿಡಿದ್ರೋ ಗೊತ್ತಿಲ್ಲ. ಲಾಕ್ ಎಲ್ಲ ತೆಗೆದು ನಾವು ಮೆಸೇಜ್ ಮಾಡಿದ್ದು ಎಲ್ಲ ನೋಡಿದ್ರಂತ. ಅವಾಗ ಗೊತ್ತಾಯ್ತು ಇವ್ರು ಇನ್ನೂ ಕನೆಕ್ಟ್ ಅದಾರಂತ ಅಂದ್ಕೊಂಡು, ಅವ್ರು ನನಗೆ ಫೋನ್ ಮತ್ತು ವಾಪಸ್ ಫೋನ್ ಮಾಡಿ ಅವರ ಮಾಡ್ಯಾರಂತ ಅಂದ್ಕೊಂಡು ನಾನು ರಿಸೀವ್ ಮಾಡಿದ್ನೆ. ಅವರು ಮತ್ತು ಹಿಂಗೆ ಹೇಳಿದ್ರು, ಮೆಸೇಜು ಫೋನ್ ಏನು ಮಾಡಕ್ಕೆ ಹೋಗಬೇಡ, ನಿಮ್ಮ ವಿಷಯ ಎಲ್ಲ ಮನ್ಯಾಗ ಗೊತ್ತಾಗೈತಿ, ಅವಾಗ ಫೋನ್ ಎಲ್ಲ ಇಸ್ಕೊಂಡು ಜಗ್ಗು ಬಡ್ದಾರ ಅಂತಂದು ಹೇಳಿದ್ರು. ನಾನು ಅವಾಗ ಏನು ಮಾತಾಡ್ಬೇಕು ಏನು ಗೊತ್ತಾಗಲಿಲ್ಲ. ಸರಿ ಆಯ್ತು ಅಂತಂದು ಫೋನ್ ಇಟ್ಟೆ ನಾನು. ಮತ್ತು 1 ವೀಕ್ವರೆಗೂ ನಾನು ಫೋನ್ ಹಚ್ಚಲಿಲ್ಲ, ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ. ಮತ್ತು ನಂಗೆ ಗೊತ್ತಿಲ್ಲಲ್ಲ ಅಲ್ಲಿ ಏನೈತೆ, ಯಾವ್ದು ಸುಳ್ಳು ಯಾವ್ದು ನಿಜ ನನಗಂತೂ ಏನೂ ಗೊತ್ತಿದ್ದಿಲ್ಲ. ಸುಮ್ಮನೆ ಆದ್ ನಾನು ಒಟ್ಟು ಮೆಸೇಜ್ ಮಾಡಲಿಲ್ಲ, ಫೋನ್ ಮಾಡಲಿಲ್ಲ. 1 ವೀಕ್ ಆಗಿದ್ದಿಲ್ಲ ಇನ್ನೂ. ಅವಾಗ ಫೋನ್ ಮಾಡಿದ್ರು ನಮ್ಮ ಮನೆಯವರು. 1, 2 ಸಲ ಫೋನ್ ಮಾಡಿದ್ರು. ನಾನು ಅವ್ರು ಫೋನ್ ಇಸ್ಕೊಂಡಾರ ಅಂತ ಹೇಳ್ಯಾರ, ಅವರ ಏನಾರು ಹಚ್ಚಾರ ಏನು ನನಗೆ ಮತ್ತೆ ಅಂತ ಅಂದ್ಕೊಂಡು ನಾ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ, ಸುಮ್ಮನೆ ಆದ್ನೆ. ಅವರಾಗಿದ್ರೆ ಮೆಸೇಜ್ ಮಾಡ್ತಿದ್ರಲ್ಲ, ಮೆಸೇಜ್ ಮಾಡಿಲ್ಲ, ಬರೀ ಫೋನ್ ಮಾಡ್ಯಾರ ಅಂತ ಅಂದ್ಕೊಂಡು ಸುಮ್ಮನಾದೆ. ಆದ್ರೆ ಫೋನ್ ಅವರ ಮಾಡಿದ್ರಂತ ಆಮೇಲೆ ಹೇಳಿದ್ರು. ಮೆಸೇಜ್ ಎಲ್ಲ ಮಾಡಿದ್ರು. ಮೆಸೇಜ್ ಮಾಡಿ ಇಲ್ಲ, ನಾನು ಫೋನ್ ಚಾರ್ಜ್ಗೆ ಹಾಕಿ ಹೋಗಿದ್ದೆ ಆ ಗಾಡ್ಯಾಗ. ಅವ್ರು ತೊಗೊಂಡು ನೋಡ್ಯಾರ, ಮೆಸೇಜ್ ಎಲ್ಲ ನೋಡಿ ಹಂಗತಿ ಹೇಳ್ಯಾರ ನಿನಗಷ್ಟೇ, ನನಗೇನಾಗಿಲ್ಲ, ಯಾರೂ ಏನೂ ಅಂದಿಲ್ಲ, ಸುಮ್ಮನೆ ಹಂಗೆ ನಿನಗೆ ಬಿಡಿಸ್ಬೇಕಂತ ಹಂಗೆ ಅಂದಾರ ಅವರು. ಆಗಲಿ ಹೋಗ್ಲಿ ಬಿಡಪ್ಪ, ನಮ್ಗೆ ಪ್ರತಿ ಸಲ ಹಿಂಗೆ ಸಮಸ್ಯೆ ಬರ್ತಾವೆ, ಒಂದಲ್ಲ ಎರಡಲ್ಲ, ಪ್ರತಿ ಸಲ ಎದುರು ಬರ್ತಿದ್ವು ನಮ್ಗೆ. ಯಾವಾಗಲೂ ಫೋನ್ಯಾಗ ಮಾತಾಡೋಕೆ ಸತೆ ಇಷ್ಟು ಬರೀ ಎದುರು ಬಂದವು. ಯಾಕೆ ಇದು ಸರಿ ಕಾಣವಲ್ದು ಬಿಡು ನಮಗೂ, ಯಾಕೆ ಹಿಂಗತಿ ಅಡ್ಡಿ ಬರಕತ್ತಾವ ಅಂದ್ರೆ ಏನು ಮಾಡೋದು, ನಮಗೂ ಮಿಕ್ಕಿಬಿಟ್ಟೈತಿ ಅಂತ ಅನ್ನಿಸ್ಬಿಡ್ತು ನನಗೆ ಲಾಸ್ಟ್ಗೆ. ಎಲ್ಲಿ ಮೀಟ್ ಮಾಡಲ್ಲ, ಎಲ್ಲಿ ಮಾತಾಡೋಕ್ಕೂ ಹೋಗಲ್ಲ, ಮತ್ತು ಎಲ್ಲಿ ಬೇಕಲ್ಲಿ ಅಡ್ಡಾಡಲ್ಲ. ಇಷ್ಟೆಲ್ಲ ಅಡ್ಡಾಡಲಿಲ್ಲ ಅಂದ್ರೂ ಮತ್ತೆ ಅಷ್ಟು ಸಮಸ್ಯೆ ಬರ್ತಾವಂದ್ರೆ ಯಾಕೆ ಸರಿ ಅನ್ಸೋದು ಬಿಡು ಅಂತಂದು ಬೇಜಾರು ಮಾಡ್ಕೊಂಡು ಮಾತಾಡೋದು ಬಿಟ್ಟಿದ್ದೆ ನಾನು ಸ್ವಲ್ಪ ದಿನ. ಅವ್ರು ಮತ್ತೆ ಯಾರು ಏನರ ಅಂದ್ರೆ ನಾನೇನು ಮಾಡಲಿ ಹೇಳು, ನಾನೇನು ಮಾಡಬೇಕು, ನೀನು ನನಗೆ ಹಂಗಚ್ಚ ಅಂದ್ರೆ ಅಂತಂದು ಅನ್ನಕತ್ರು. ಮತ್ತು ಅವಾಗ 1, 2 ದಿನ ಆದಮೇಲೆ ಮತ್ತೆ ಸಮಾಧಾನ ಮಾಡಿಕೊಂಡು ಮಾತಾಡಿದ್ನಿ ವಾಪಸ್. ಹಣೆಬರ ಐತೆ ಏನು ಮುಂದೆ ಗೊತ್ತಿಲ್ಲ, ಇಷ್ಟೆಲ್ಲ ಅಡ್ಡಿ ಆತಂಕಗಳು ಬರಕತ್ತಾವ ಅಂದ್ರೆ ತಿಳ್ಕೊಂಡು ನಮ್ಮ ಹಣೆಬರ ಇರ್ಬೇಕು ಮುಂದೆ, ಅದಕ್ಕೆ ಮುಂದೆ ಚೆನ್ನಾಗಿರ್ತೀವಿ ನಾವು, ಅದಕ್ಕೆ ಇಷ್ಟು ಕಷ್ಟ ಬರಾಕತ್ತೈತೆ ನಮ್ಗೆ ಅಂತ ಅನ್ಕೊ ಅಂತಂದು ಜಗ್ಗ ಸಮಾಧಾನ ಮಾಡ್ತಿದ್ರು ಅವರು. ಮತ್ತು ಮಾತಾಡ್ತಿದ್ವಿ ಅವಾಗವಾಗ ನಾವು. ನಮ್ಗೆ ಎಷ್ಟು ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರಂದ್ರೆ ಜಗ್ಗ ಪ್ರಯತ್ನ ಆಗ್ಯಾವ. ನಮ್ಗೆ ಇದ್ರ ಬರ್ತಿದ್ವೋ ನಾವು ಅವ್ರು ಮಾಡ್ತಿದ್ರು, ಅಥವಾ ನಮ್ಗೆ ಹಂಗೆ ಬರ್ತಿದ್ವೋ ಗೊತ್ತಿಲ್ಲ, ಪ್ರತಿಯೊಂದಕ್ಕೂ ಬರ್ತಿದ್ವು. ಮತ್ತು ಸ್ವಲ್ಪ ದಿನ ಮೆಸೇಜ್ ಮಾಡೋಕ್ಕೂ ಸತೆ ಇದಾಗ್ಬಿಟ್ಟಿತ್ತು. ನಾನು ಫೋನ್ ಅದು ಅವಾಗ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ PUC ಇದ್ದಾಗ, ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ. ಆವಾಗ ನಂಗೆ ಅಷ್ಟೆಲ್ಲ ತೊಗೊಳ್ಳೋಷ್ಟು ಕೆಪಾಸಿಟಿ ಇದ್ದಿಲ್ಲ, ಅದಕ್ಕೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ. ಅದು ಸ್ವಲ್ಪ ದಿನ ಆದಮೇಲೆ ಚಲೋ ವರ್ಕ್ ಆಯ್ತು ಫಸ್ಟಿಗೆ. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಅದು ಸ್ಕ್ರೀನ ಬ್ಲ್ಯಾಕ್ ಆಗಕತ್ಬಿಡ್ತು. ಅದೇನೋ ಒಳಗೆ ಒಂದು ಪಿನ್ ಲೂಸ್ ಆಕಿತ್ತಂತ ಪದೇ ಪದೇ. ಅದು ಹಾಕ್ಸ್ಬೇಕಂದ್ರೆ ₹350 ಪ್ರತಿ ಸಲ. ಅದು ಹಂಗೆ ವಾರಕ್ಕೆ 15 ದಿನಕ್ಕೆ ಹಿಂಗೆ ಆಗ್ಬಿಡ್ತಿತ್ತು. ಅವ್ರು ನೋಡಿದ್ರೆ ನಂಗೆ ಫೋನ್ ಹಚ್ಚೋದೇ ಯಾವಾಗಾರ 5 ನಿಮಿಷ ಹೊರಗೆ ಹೋದಾಗ. ಮತ್ತು ಗೊತ್ತಾಕಿದ್ದಿಲ್ಲ ಯಾವ ನಂಬರ್ ಫೋನ್ ಬರ್ತೈತಿ ಅನ್ನೋದು ಗೊತ್ತಾಕಿದ್ದಿಲ್ಲ. ಅವ್ರು ಮೆಸೇಜ್ ಮಾಡಿದ್ದು ಕಾಣ್ತಿದ್ದೇ ಇಲ್ಲ, ಪೂರಾ ಸ್ಕ್ರೀನ್ ಎಲ್ಲ ಬ್ಲ್ಯಾಕ್ ಬರ್ತಿತ್ತು. ಏನು ಮಾಡಬೇಕು, ಫೋನ್ ಹಚ್ಚೋಕ್ಕೂ ಬರಲ್ಲ ನನಗೆ, ಅದು ರಿಸೀವ್ ಮಾಡೋಕ್ಕೆ ಕೂಡ ಬರ್ತಿದ್ದಿಲ್ಲ. ಹಿಂದೆ ಫಿಂಗರ್ ಪ್ರಿಂಟ್ ಇತ್ತು, ಅದರಿಂದ ಅಷ್ಟೇ ರಿಸೀವ್ ಆಕ್ಕಿತ್ತು. ಸೊ ಅವ್ರು ಯಾವಾಗ ಫೋನ್ ಮಾಡ್ತಾರೋ ಆವಾಗ ರಿಸೀವ್ ಮಾಡೋದು. ಅವರು ಮೆಸೇಜ್ ಮಾಡಲಿಲ್ಲ ಅಂದ್ರೆ ಎಲ್ಲಿ ಹೋಗ್ಯಾಳೆ ಏನು, ಪಾಪ ಏನು ಮಾಡಕತ್ತಾಳೆ ಏನು ಅಂತ ಟೆನ್ಷನ್ ಮಾಡ್ಕೊತಿದ್ರು. ಮತ್ತು ಏನು ಮಾಡ್ಬೇಕು, ಅನಿವಾರ್ಯ ಹಾಕ್ಸೋಕೆ ಹಾಕಿದ್ದಿಲ್ಲ ನನಗೆ. ಅಷ್ಟಿಷ್ಟು ರೊಕ್ಕ ಕೊಟ್ಟು ಏನು ಹಾಕ್ಸೋದು ಬಿಡು, ಇವಾಗ ಒಂದು 2 ದಿನ ಆದ್ಮೇಲೆ ಹಾಕ್ಸೋಕೆ ಬರ್ತಂತಂದು ಸುಮ್ಮ ಹಾಕಿದೆ. ಯಾಕಂದ್ರೆ ಅವಾಗಿನ್ನೂ ಜಾಸ್ತಿ ಕೆಲ್ಸಕ್ಕೆ ಹೋಗ್ತಿದ್ದಿಲ್ಲ.
ಕಾಲೇಜ್ ಹೋಗಿದ್ನಲ್ಲ ಮತ್ತು ಕಾಲೇಜ್ ಇರ್ಲಾರ್ದಾಗ ಕೆಲ್ಸಕ್ಕೆ ಹೋಗಿ ಆ ಅಮೌಂಟ್ ಬಂದ್ಮ್ಯಾಗ ಹಾಕ್ಸಕ್ಕೆ ನಾನು ಹಂಗಿತ್ತು ನಂದು. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂತಿದ್ದಿಲ್ಲ. ಅವ್ರಾಗೆ ಫೋನ್ ಹಚ್ಚಿದಾಗ ಯಾವಾಗಾರ ನಾ ಯಾವ ಫೋನ್ ಬಂದರೂ ರಿಸೀವ್ ಮಾಡ್ತಿದ್ದೆ. ರಿಸೀವ್ ಮಾಡಿ ವಾಯ್ಸ್ ಮ್ಯಾಗ ಕಂಡಿಡ್ತಿದ್ದೆ ಯಾರು ಮಾಡ್ಯಾರ ಅಂತಂದು. ವಾಯ್ಸ್ ಮ್ಯಾಗ ಮಾತಾಡಿ ಅವ್ರು ಅಂತ ಗೊತ್ತಾಗಿ, ಇಲ್ಲ ಸ್ಕ್ರೀನ್ ಹಿಂಗಚೆ ಆಗೈತಿ ಏನೂ ಕಾಣವಲ್ದು, ಅದ್ರ ಸಲುವಾಗಿ ಮೆಸೇಜ್ ಏನು ರಿಪ್ಲೈ ಮಾಡಿಲ್ಲ, ಏನು ಟೆನ್ಷನ್ ಮಾಡ್ಕೊಬೇಡ ಅಂತಂದಂದೆ. ಮತ್ತೆ ಅದಾದ್ಮ್ಯಾಗ 1-2 ದಿನ ಬಿಟ್ಟು ಹಾಕ್ಸ್ಕೊಂಬಂದೆ ಮತ್ತೆ. ಮತ್ತೆ 15 ದಿನ ಆದ್ಮ್ಯಾಗ ಹಂಗೆ ಆಗೋದದು ಪ್ರತಿ ಸರಿ. ಜಗ್ಗ ಸರಿ ಆಗ್ಬಿಟ್ಟೈತೆ ಹಂಗಚ್ಚಾರ ಹಂಗೆ ಒಳ್ಳೆ ಮಳೆ ಹೋಗೋದು. 1-2 ಸಲ ಅವರು ಹಾಕ್ಸ್ಯಾರ ಅಮೌಂಟ್. ನಾ ಫೋನ್ಪೇ ಮಾಡ್ತೀನಿ, ನೀವು ಹೋಗಿ ಅದನ್ನು ಹಾಕಸ್ ಮೊದ್ಲು, ಆಮೇಲೆ ಅದು ಸ್ಕ್ರೀನ್ ಎಲ್ಲ ಸುದ್ದಾದ್ಮ್ಯಾಗ ಅದ ಫೋನಿಂದ ಫೋನ್ಪೇ ಮಾಡು ಅಂತಂದು ಹೇಳ್ತಿದ್ರು. 1-2 ಸಲ ಹಾಕ್ಸಿದ್ರು. ನಾನು 4-5 ಸಲ ಹಾಕ್ಸಿದೆ. ಬರೀ ಪದೇ ಪದೇ ₹300 ಬಡಿಯೋದು ನನಗೆ ಇಷ್ಟ ಆಗಲಿಲ್ಲ. ಬೇಡ ಬಿಡು ಅತ್ತಾಗಂತಂದು ಸ್ವಲ್ಪ ದಿನ ಬಿಟ್ಟನೆ. ಆಮೇಲೆ ಒಂದು ಫೋನ್ ತೊಗೊಂಡೆ ನಾನು, ಅದು ಸ್ಕ್ರೀನ್ ಟಚ್ಚಿಂದ ಕಡಿಮೆ ರೇಟಿಂದು ತೊಗೊಂಡೆ. ನೋಡೋಣ ಇದಾರೆ ಎಷ್ಟು ದಿನ ಬರ್ತಂತಂದು ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗೇನು ತೊಗೊಂಡೆ ಅದನ್ನು ನಾನು. ಅದು ತೊಗೊಂಡು ಅದನ್ನು ಯೂಸ್ ಮಾಡಕತ್ತೆ. ಮದುವೆಗಿಂತ ಮುಂಚೆ ನಾನಂತೂ ಅವ್ರ ಬರ್ತಡೇ ಆಚರಿಸಿಲ್ಲ, ಎಲ್ಲಿ ಕರ್ಕೊಂಡೋಗಿ ನಂಗೆ ಆಚರ್ಸೋಕ್ಕೂ ಹಾಕಿದ್ದಿಲ್ಲ. ಆದ್ರೆ ಅವರು 1-2 ಬರೀ ಆಚರಿಸಿದ್ರು ನನ್ನ ಬರ್ತಡೇ. ನಮ್ಮ ಮದುವೆಗಿಂತ 2 ತಿಂಗಳ ಮುಂಚೆನೇ ಅದೊಂದು ಬರ್ತಡೇ, ಮತ್ತು ಅದಕ್ಕಿಂತ 2 ವರ್ಷದ ಮುಂದೆ ಒಂದು ಬರ್ತಡೇ ಆಚರಿಸಿದ್ರು. ಕೊರೋನಾ ಟೈಮ್ನಾಗನ ಆಚರಿಸಿದ್ರು ಒಂದು ಬರ್ತಡೇ. ಅದು ಬಿಟ್ರೆ ಮತ್ತು ಮದುವೆ ಆದ್ಮ್ಯಾಗ ಅದು ಕಂಟಿನ್ಯೂ ಆಚರಿಸಕತ್ತೀವಿ. ಅವಾಗ ಆಚರ್ಸಕ್ಕೆ ಹಾಕಿದ್ದಿಲ್ಲ ನಮ್ಗೆ ಪ್ರತಿ ವರ್ಷನೂ. ಒಂದು ಸಾರಿ ನನ್ನ ಬರ್ತಡೇ ಫೈನಲ್ ಇಯರ್ ಇದ್ದಾಗ ಬರ್ತಡೇದು ಮಾಡಿದ್ದೆ ಅಂತಂದು ಹೇಳಿದ್ನಲ್ಲ, ಅದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು ನೆನಪಿಗಿರಲಿ ಅಂತಂದು. ಅದು ನಮ್ಮ ಮನ್ಯಾಗ ನಮ್ಮ ತಮ್ಮ ನೋಡಿದ್ನ ಒಂದು ಸಲ. ಅದನ್ನು ತಾನು ಫೋನಿಗೆ ಹಾಕ್ಕೊಂಡು ನಮ್ಮ ಮನ್ಯಾಗ ಎಲ್ಲರಿಗೂ ತೋರಿಸಿದ. ನಾನು ಏನೂ ಅನ್ನಲಿಲ್ಲ. ತೋರಿಸಿದ್ರೆ ತೋರಿಸ್ಲಿ ಬಿಡು, ಎಲ್ಲರಿಗೂ ಗೊತ್ತಿದ್ದೈತಿ. ಈಗೆಲ್ಲ ನಮ್ದು 8 ವರ್ಷ ಆಯಿತು ಲವ್ ಸ್ಟೋರಿ ಶುರುವಾಗಿ. 4 ವರ್ಷದಿಂದನೇ ಎಲ್ಲರಿಗೂ ಗೊತ್ತೈತಿ. ಮತ್ತು ಫೋನ್ಯಾಗ ನಾವು ದಿನಾ ಜಗಳ ಆಡ್ತಿದ್ವಿ, ಯಾಕಂದ್ರೆ ಅವ್ನು ಮಾತಾಡೋಕೆ ಟೈಮ್ ಸಿಗ್ತಿದ್ದಿಲ್ಲ. ಬರೀ ನಂಗೆ ಟೈಮ ಕೊಡವಲ್ಲಿ ನೀನು, ಮಾತಾಡೋಂಗೇ ಇಲ್ಲ ಏನು ಅಂತಂದು ಅವರು ಜಾಸ್ತಿ ಅಂತಿದ್ದಿಲ್ಲ. ಮಾತಾಡೋಕೆ ಅವ್ರಿಗೆ ಟೈಮೇ ಸಿಗ್ತಿದ್ದಿಲ್ಲ. ನನಗೆ ಅವಾಗ ಅರ್ಥ ಆಗ್ತಿದ್ದಿಲ್ಲಲ್ಲ, ನೀ ಮಾತಾಡ್ತೀರಿ ಅಂತೀರಿ, ನಂಗೇನು ಟೈಮೇ ಕೊಡೋಂಗಿಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ ಅಂತಂದು ಅಂತಿದ್ದೆ ನಾನು. ಯಾರಿಂದಾರ ನಮಗೆ ಜಾಸ್ತಿ ಸಮಸ್ಯೆ ಬಂದಾಗ ಹಿಂಗೆ ಜಾಸ್ತಿ ಒಳ್ಳೆ ಎದುರು ಬರ್ತಿದ್ವಲ್ಲ, ಅವಾಗನೂ ಜಗಳ ಆಡ್ತಿದ್ವಿ. ಪದೇ ಹಿಂಗಚ್ಚೆ ಬಂದ್ರೆ ನಂಗೆ ಸಾಕಾಗ್ಬಿಟ್ಟೈತೆ ಬಿಡು, ಮಿಕ್ಕೈತೆ ನನಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ ನನಗೆ, ಹೋಗ್ಲಿ ಬಿಡು ಅತ್ತಾಗ ಬೇಡ ಇದೆಲ್ಲ ಅಂತಂದು ಎಷ್ಟೋ ಸರಿ ಅಂದ್ಕೊಂಡು ಕೈ ಬಿಟ್ಟಿನಿ. ಮತ್ತು ಅವ್ರು ಎಷ್ಟೋ ಸರಿ ಮಾತಾಡಿ ಸಮಾಧಾನ ಮಾಡ್ತಿದ್ರು. ಬರ್ತೈತಿ ಕಷ್ಟ ಅಂದಮೇಲೆ ಎಲ್ಲರಿಗೂ ಇರೋದ, ತಲೆ ಕೆಡ್ಸ್ಕೊಬೇಡ ನೀನು, ಇವತ್ತೆಲ್ಲ ನಾಳೆ ಚಲೋ ಆಗೇ ಆಗುತ್ತೆ. ಅವ್ರು ಎಲ್ಲರೂ ನಮ್ಗೆ ದೂರ ಮಾಡಕ್ಕೆ ನಿಂತಾರಂದ್ರೆ ತಿಳ್ಕೊ, ಮುಂದೇನೋ ನಮ್ಗೆ ಒಳ್ಳೇದಾಗೋದೈತಿ, ಅದಕ್ಕೆ ಅಷ್ಟು ಸಮಸ್ಯೆ ಬರಕತ್ತಾವ ಈಗ, ತಲೆ ಕೆಡ್ಸ್ಕೊಬೇಡ ನೀನು ಅಂತಿದ್ದ. ಬೇಜಾರಾಕಿತ್ತು ಅವಾಗ ಮನಸ್ಸಿಗೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಅವ್ರ ಮನ್ಯಾಗ ಒಂದು ನಂಗೆ ಫೋನ್ ಮಾಡಿ ಹೇಳಿದ್ರಲ್ಲ, ಅವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ ನನಗೆ. ಆದ್ರೆ ಹೊರಗಡೆ ಏನು ತೋರ್ಸ್ಕೊಳಕ್ಕೆ ಹಾಕಿದ್ದಿಲ್ಲಲ್ಲ, ಹೊರಗಡೆ ಎಲ್ಲ ಕಡೆ ನಕ್ಕೊಂತಿರ್ತಿದ್ನಿ. ಮನಸ್ಸಿನಾಗ ಏನಾಗೈತೆ ಏನಲ್ಲ, ಏನು ಮಾಡ್ಯಾರ, ಏನು ಬಡ್ದಾರ, ಏನು ಕರೆನ ಅಂತಂದು ಅನಿಸ್ತಿತ್ತು. ಆದ್ರೆ ಮೆಸೇಜ್ ಮಾಡೋಕೆ ಹಾಕಿದ್ದಿಲ್ಲ, ಫೋನ್ ಮಾಡೋಕೆ ಹಾಕಿದ್ದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಇರ್ತಿದ್ದೆ. ಏನು ಮಾಡೋಕೆ ಬರಲ್ಲ ನನಗೆ, ನನ್ನಿಂದ ಏನೂ ಮಾಡೋಕ್ಕಾಗಂಗಿಲ್ಲ ಅವಾಗ ಅಂತ ಸುಮ್ಮನೆ, ಏನೋ ನಮ್ದು ಹಣೆ ಬರೈತೆ ಅಂದ್ರೆ ದೇವ್ರು ಹೆಂಗಾದ್ರೂ ಕಲಿಸ್ಕೊಡ್ತಾನೆ, ಹೆಂಗಾದ್ರೂ ಮಾಡ್ತಾನೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಿದ್ದೆ. ಈ ಥರ ಜಗ್ಗ ಸರಿ ಆಗ್ಯಾವು, ಏನೂ ಮಾಡೋಕ್ಕಾಗಲ್ಲ. ನಮ್ದು ಸ್ಟೋರಿ ಒಳಗೆ ಹೆಂಗಂದ್ರೆ, ನಾವು ಖುಷಿಯಾಗಿದ್ದಕ್ಕಿಂತ ಜಾಸ್ತಿ ಅನುಭವಿಸಿದ್ದು, ಬೇಜಾರಾಗಿದ್ದೇ ಜಾಸ್ತಿ ಅದು. ಅವ್ರು ಇಷ್ಟಪಡಾಗ ಹೇಳಿದ್ರು, ಅವಾಗೇನು ಸಮಸ್ಯೆ ಇದ್ದಿಲ್ಲ. ಆದ್ರೆ ನಮ್ಮ ಮನ್ಯಾಗ ಸಮಸ್ಯೆ ಇತ್ತಲ್ಲ, ಅದಕ್ಕೆ ನಾನು ಜಾಸ್ತಿ ಮಾತಾಡ್ತಿದ್ದಿಲ್ಲ. ನಾನು ಜಾಸ್ತಿ ಕೇರು ಮಾಡಲಿಲ್ಲ ಅವ್ರಿಗೆ, ನಾನು ಹಚ್ಕೊಳೇ ಇಲ್ಲ. ಅವ್ರು ಏನು ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಲಿಲ್ಲ. ಮತ್ತು ನಮ್ಮ ಮುಖ ನೋಡಿ ಚೆನ್ನಾಗದಾರ ಅವರು, ಇಷ್ಟಪಡ್ಬೇಕು ಅನ್ನೋದಕ್ಕಿಂತ ಮನಸ್ಸಿಂದ ಇಷ್ಟಪಟ್ಟಿದ್ದೆ ಜಾಸ್ತಿ. ನಮ್ಮ ಕಷ್ಟದಾಗ ಕೈ ಹಿಡ್ದಾರ, ನಮ್ಮ ಕಷ್ಟದಾಗ ಗೊತ್ತಾಗತ್ತಲ್ಲ ನಮ್ಮವ್ರು ಯಾರಲ್ಲ ಅನ್ನೋದು. ನೋಡೋಣ ಮುಂದೆ ಹಣೆ ಬರ ಹೆಂಗೈತಿ, ಒಂದಾಗ್ಬೇಕು ಅನ್ನೋದಿದ್ರೆ ಹಾಗೇ ಆಗುತ್ತೆ. ಅದೇನೋ ಅಂತಾರಲ್ಲ, ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅಂತಾರಲ್ಲ, ಹಂಗೆ ಹಿಂದಿನ ಜನ್ಮದಾಗರಾಗಲಿ ಈ ಜನ್ಮದಾಗಲಿ ಋಣ ಇತ್ತಂದ್ರೆ ಯಾವುದಾದ್ರೂ ಸಿಕ್ಕೇ ಸಿಗ್ತೈತಿ. ಋಣ ಇದ್ರೆ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಅದ ಕೇಳ್ಕೊತಿದ್ನಿ, ಏನಾರ ಆಗಲಿ ಇಷ್ಟೆಲ್ಲ ಸಮಸ್ಯೆ ಬರಕತ್ತಾವ ನಮ್ಗಾದ್ರೆ ಮುಂದೆ ನಮ್ಮ ಜೀವನದಾಗ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಏನಾದರೂ ಒಳ್ಳೇದೇ ಆಗಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ ನಾನು. ಅದಕ್ಕಿಂತ ಜಾಸ್ತಿ ಏನು ಕೇಳ್ಕೊಳಕ್ಕೆ ಹೋಗಿದ್ದಿಲ್ಲ. ಮತ್ತು ಅದ್ರಾಗ ಫಸ್ಟ್ ನಾವು ಭೇಟಿಯಾಗಿದ್ದ ಅಲ್ಲೆಲ್ಲ ಅಭಿನವ ತಿರುಪತಿ ಒಳಗೆ. ಮತ್ತು ನಾವು ಮದುವೆ ಆದ್ಮೇಲೆ ತಿರುಪತಿಗೆ ಹೋಗಿದ್ವಿ. ಮದುವೆಗಿಂತ ಮುಂಚೆನೂ ಒಮ್ಮೆ ಹೋಗಿದ್ವಿ, ಅವಾಗ ಗೊತ್ತಾಗಿದ್ದದು.
ಏನೋ ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದನ ಐತೋ ಏನೋ ಗೊತ್ತಿಲ್ಲ. ನಮ್ಮ ಮದುವೆ ಆದ್ರೂ ಅಷ್ಟೆಲ್ಲ ಸಮಸ್ಯೆ ಬಂದ್ರೂ ನಮ್ಗೇನು ತೊಂದರೆ ಆಗಿಲ್ಲ ಮದುವೆ ಟೈಮ್ನಾಗ ಆತು, ಅದಕ್ಕಿಂತ ಮುಂಚೆ ಆತು. ಆದ್ರೆ ಆ ವಿಷಯ ಗೊತ್ತಾದ್ಮ್ಯಾಗ ಅನಿವಾರ್ಯವಾಗಿ ಮದುವೆ ಆಗ್ಬೇಕಂತ ಬಂತಲ್ಲ, ಅವಾಗ ನಮ್ಗೇನು ಸಮಸ್ಯೆ ಆಗಿಲ್ಲ. ಅಲ್ಲಲ್ಲೇ ಅವ್ರವ್ರ ಮಾತಾಡ್ಕೊಂತಿದ್ರು ಹಿಂದೆ ಮುಂದೆ ಅಷ್ಟೇ. ಆದ್ರೆ ನಾವು ತಲೆ ಕೆಡ್ಸೋನಿಲ್ಲ. ಎಲ್ಲ ಚಲೋನ ಆತು ನಮ್ಮ ಮದುವೆ ಆದ್ಮ್ಯಾಗ. ಏನೋ ದೇವ್ರ ಆಶೀರ್ವಾದನೇ ಇರ್ಬೋದು ಅದು. ನಮ್ಮವ್ವ ಯಾವಾಗಲೂ ಅನ್ಕೊಂತಿದ್ಲು ನನ್ನ ಪರಿಸ್ಥಿತಿ ಆದಾಗ ನನ್ನ ಮಗಳ ಜೀವನ ಆಗಬಾರ್ದು, ಚಲೋ ಸಿಗಲಿ ಆಕಿಗೆ, ಚಲೋ ಗಂಡ ಸಿಗಲಿ, ಚಲೋ ಆಗಲಿ ಅಂತ ಪ್ರತಿದಿನ ಬೇಡ್ಕೊಂತಿದ್ಲು ಅದನ್ನು. ಏನೋ ದೇವ್ರ ಆಶೀರ್ವಾದದಿಂದ ನಾವು ಇಷ್ಟಪಟ್ಟಿದ್ದಾದ್ರೂ ನಮ್ಮ ಕಷ್ಟಗಳು ಅಷ್ಟಿದ್ರೂ ಇವಾಗ ಚೆನ್ನಾಗದೀನಿ. ಏನೋ ನಮ್ಮವ್ವ ಬೇಡ್ಕೊಂಡಿದ್ದ ಅನ್ಸುತ್ತೆ ನನಗೇನು. ಅಷ್ಟು ಕೇಳ್ಕೊಂತಿದ್ಲು ದೇವರಿಗೆ, ಚಲೋ ಆಗಲಿ ನನ್ನ ಮಗಳ ಪರಿಸ್ಥಿತಿ, ಇಲ್ಲೇ ಇಷ್ಟೆಲ್ಲ ಅನುಭವಿಸ್ಯಾಳ, ಮದುವೆ ಆದ್ಮ್ಯಾಗ ಇನ್ನೂ ಅನುಭವಿಸೋದು ಬೇಡ, ಚಂದಾಗಿರ್ಲಿ ಆಕಿ, ಬಡವನ ಮನೆಗಾರ ಆಗಲಿ ಯಾವ ಮನೆಗಾರ ಆಗಲಿ ಒಟ್ಟು ಚಂದ ನೋಡ್ಕೊಂಡು ಸಿಗಲಿ ಅಂತನ ಕೇಳ್ಕೊಂತಿದ್ಲು ಯಾವಾಗಲೂ. ಯಾಕಂದ್ರೆ ನಮ್ಮವ್ವ ನನಗಿಂತ ಡಬಲ್ ಅನುಭವಿಸ್ಬಿಟ್ಟಾಳ ನಮ್ಮ ಅಪ್ಪನ ಜೊತೆ. ಅದಕ್ಕೆ ಆಕಿಗೆ ಚಲೋ ಮನೆ ಸಿಗಲಿ ಅಂತಂದು ಬೇಡ್ಕೊಂತಿದ್ಲು ನಮ್ಮವ್ವ ಯಾವಾಗಲೂ. ಏನೋ ಆಕಿ ಪ್ರಾರ್ಥನೆ ದೇವ್ರಿಗೆ ಕೇಳಿಸೈತೋ ಏನೋ, ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಮದುವೆ ಆದ್ಮೇಲೆ ನಾವು ಚೆನ್ನಾಗದೀವಿ. ಜನ ನಿಮ್ಮ ಲವ್ ಸ್ಟೋರಿ ಹೇಳ್ರಿ, ನಿಮ್ಮ ಲವ್ ಸ್ಟೋರಿ ಅಂತ ಹೇಳಿದಕ್ಕೆ ನಮ್ಮ ಲವ್ ಸ್ಟೋರಿನ ಶೇರ್ ಮಾಡ್ಕೊಳಕತ್ತೀನಿ. ನನ್ನ ಪರಿಸ್ಥಿತಿ ಹಂಗಿದ್ದಾಗ ನನ್ನ ಲೈಫಿಗೆ ಬಂದರು, ಅದಕ್ಕೋಸ್ಕರ ವಿಡಿಯೋ ಮಾಡೀನಿ. ಮತ್ತು ಇವಾಗ ಅವ್ರು ಬಂದ ಮೇಲೆ ಏನೇನಾಯ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೀನಿ. ಮತ್ತು ದಯವಿಟ್ಟು ಏನು ಅನ್ಕೋಬೇಡ್ರಿ, ನನಗೆ ತಿಳಿದಿದ್ದು ನನ್ಗೆ ಅನುಭವ ಆಗಿದ್ದ ಮಾತುಗಳನ್ನ ಹೇಳೀನಿ ಅಷ್ಟೇ ಒಂದೆರಡು. ಮತ್ತು ಯಾರು ಏನು ಅನ್ಕೋಬೇಡ್ರಿ ಇಷ್ಟೇ. ಅವ್ರು ನನಗೋಸ್ಕರ 4 ವರ್ಷ ಕಾದ್ರು. ಆಮೇಲೆ ನಾವು ಒಪ್ಕೊಂಡು ಭಾಳ ದಿನ ಆಗಿದ್ದಿಲ್ಲ, ಅವಾಗ ಗೊತ್ತಾಯ್ತು ಎಲ್ರಿಗೂ. ಸೊ ಮತ್ತು ಅದು ಗೊತ್ತಾದ್ಮ್ಯಾಗ 4 ವರ್ಷ ಕಾದ್ವಿ, ಮನ್ಯಾಗ ಎಲ್ಲರೂ ಒಪ್ಪಿಸಿ ಮದುವೆ ಆಗ್ಬೇಕಂತ ಕಾದಿದ್ವಿ. ಆದ್ರೆ ಅವಾಗ ಒಪ್ಪಲಿಲ್ಲ ಅವರು. ಮತ್ತು ಇನ್ನೂ ಕಾಯ್ಬೇಕು ಅನ್ನೋದೈತೆ ನಮ್ಗೆ, 10 ವರ್ಷರ ಆಗಲಿ 11 ವರ್ಷರ ಆಗಲಿ ಕಾದು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಆಮೇಲೆ ಮಾಡ್ಕೋಬೇಕು ಅನ್ನೋದೈತೆ. ಆದರೆ ಅನಿವಾರ್ಯವಾಗಿ ಹಿಂಗಾತಂತ ಹೇಳಿದ್ನಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಲ್ಲಿಗಿತ್ತು, ಹಂಗಾತು.